ತಮಿಳು, ತೆಲುಗು, ಮಲಯಾಳಮ್ಮು, ಬಿಹಾರಿ, ಒಂದ ಎರಡ ಇದೆಲ್ಲ ಸೇರಿದ್ರೆ ಒಂದು ಭಾರತ ಅಂತಾರೆ. ಹೆಂಗೆ ಸಾಧ್ಯ? ಏನೂ ಇಲ್ಲ, ಖಾಲಿ ಭಾರತ ಇಲ್ಲಿ. ಆದರೆ ವಿವೇಕಾನಂದ ಹೇಳ್ತಾರೆ, ನಮ್ಮ ದೇಶ, ನಮ್ಮ ನಾಡನ್ನು ನಾವು ಪ್ರೀತಿಸ್ಬಿಟ್ಟು ಪ್ರೀತಿಯಿಂದ ನೋಡಿದ್ರೆ ಅದೇ ಭಾರತ. ಭಾರತ ಜನನೀಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ ಎಂದರು. ಕರ್ನಾಟಕ ಇಲ್ಲದೆ ಭಾರತ ಹೆಂಗೆ ಕಂಪ್ಲೀಟ್ ಆಗುತ್ತೆ? ಸಾಧ್ಯನೇ ಇಲ್ಲ. ಆದರೆ ಭಾರತ ಕಂಪ್ಲೀಟ್ ಆಗಬೇಕಾದ್ರೆ ಕರ್ನಾಟಕ ಬೇಕು. ದಟ್ ಈಸ್ ಕರ್ನಾಟಕ. 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಂಥ ರಾಜ್ಯ ನಮ್ಮದು, ಅಂಥ ಧೀರವಾದ ಭಾಷೆ ನಮ್ಮದು. ಆದರೆ ಒಳಗಿನ ಕೆಲವು ರಾಜಕೀಯಗಳಿಂದಾಗಿ ಕನ್ನಡಿಗರು ಬೇರೆ ರಾಜ್ಯದಷ್ಟು ಜನ ಮುಂದೆ ಬರೋಕ್ಕಾಗ್ತಾ ಇಲ್ಲ. ಅದಕ್ಕೆ ಒಂದು ಕಡೆ ಕವಿ ಹೇಳ್ತಾನೆ, ಕುಯಿಲುಗಳು ನಾರಾಯಣರಾವ್ ಅಂತ, ಎಂಥ ಒಳ್ಳೆ ಮಾತು ಹೇಳ್ತಾರೆ ಗೊತ್ತಾ ಅವರು. ಕನ್ನಡದ ಕಲ್ಲೆ ಮಗೆ ಸಾಲಿಗ್ರಾಮ ಶಿಲೆ ಅಂದ್ಬಿಟ್ರು. ಕರ್ನಾಟಕದಲ್ಲೆಲ್ಲ ಕಲ್ಲು ಸಿಗಲಿ, ಅದು ಅವ್ರಿಗೆ ಸಾಲಿಗ್ರಾಮ ಶಿಲೆ ಅಂತೆ. ಕನ್ನಡದ ಪುಲ್ಲೆ ಮಗೆ ಪರಮ ಪಾವನ ತುಳಸಿ. ಕನ್ನಡದ ನುಡಿಯದುವೆ ಗಾಯತ್ರಿ ಅದ್ಭುತ ಮಂತ್ರ. ಕನ್ನಡದ ಶಬ್ದ ಮದೆ ಯಮಗೆ ಓಂಕಾರ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಅದಿದ್ದಾಗೆ ದೇಶ, ಭಾಷೆ, ಸಂಸ್ಕೃತಿ ಬೆಳೆಯಕ್ಕೆ ಸಾಧ್ಯ. ಇದನ್ನೆಲ್ಲ ಹೇಳಿದ ಪುಣ್ಯಾತ್ಮ ವಿವೇಕಾನಂದರು ಭಿನ್ನತೆಯಲ್ಲಿ ಏಕತೆ. ದಿಸ್ ಇಸ್ ದ ಬ್ಯೂಟಿ ಆಫ್ ಇಂಡಿಯಾ.